ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು 26ನೇ ತಾರೀಕು, ಮೊದಲನೇದಾಗಿ ಇವತ್ತಿನ ದಿನ. ಹಾಗೆ 2-6 ಕಾಂಬಿನೇಷನ್. 6 ಈ ವರ್ಷ ಡೇಂಜರ್ ನಂಬರು, ಜೊತೆಗೆ 2 ಇದೆ. ಸೊ ಓವರ್ ಆಲ್ ಹೇಗಿದೆ ಅಂತ ಹೇಳೋದಾದ್ರೆ ನೋಡಿ, ಇವತ್ತು 26ನೇ ತಾರೀಕಾಗಿರುತ್ತೆ. ಬಟ್ ಇವತ್ತಿನ ಒಂದು ಡೇಟಲ್ಲಿ 26ರಲ್ಲಿ 6 ಎಂಡ್ ಆಗಿದೆ, 6 ಎಂಡ್ ಆಗಿದೆ. ಸೊ 2 ಅನ್ನೋದು ಪಾಸಿಟಿವ್ ನಂಬರ್ ಆಗಿರುತ್ತೆ. 2 ಯಾಕಂತಂದರೆ ಆವಾಗ 50-50 ಇರುತ್ತೆ, 50-50 ಲಕ್ ಇರುತ್ತೆ. 26 ಅದನ್ನು ಕೌಂಟ್ ಮಾಡಿದಾಗ 8 ಇರುತ್ತೆ ಇವತ್ತು. ಸೊ ಈ 8 ಕೂಡ ಈ ವರ್ಷದ ಡೇಂಜರಸ್ ನಂಬರ್ ಅಂತ ಹೇಳಿದ್ದೆ. 8 ಅಂತ ಅಂದರೆ ಈ ವರ್ಷಕ್ಕೆ 1, 6, ಅದೇ ರೀತಿ 8. ಈ 8ನೇ ತಾರೀಕು ಹುಟ್ಟಿರೋರಾಗಿರ್ಬೋದು ಅಥವಾ 8ನೇ ತಿಂಗಳಲ್ಲಿ ಹುಟ್ಟಿರೋರಾಗಿರ್ಬೋದು. ಈ 8 ಅನ್ನೋದು ಆ ಡೇಟ್ ಆಫ್ ಬರ್ತು 17ಕ್ಕಿಂತ ಸಿಂಗಲ್ 8 ತುಂಬ ಡೇಂಜರು. 8 ಎಲ್ಲೆಲ್ಲಿ ಪಾಸಾಗಿರುತ್ತೋ ನೋಡಿ, ಒಂದು ಪಕ್ಕ 8, 18. ಅದೇ ರೀತಿ 18ನೇ ತಾರೀಕವರು ಮತ್ತು ಸಿಂಗಲ್ 8 ಅವರು. ಅದೇ ರೀತಿ ಈ ವರ್ಷದ 8 ಮತ್ತು 1, 6, 26. ಇವತ್ತು 26. ಹಾಗಾಗಿ ಮತ್ತು ನಿಮ್ಮ ಒಂದು ಮನೆ ನಂಬರು, ವೆಹಿಕಲ್ ನಂಬರಲ್ಲಿ 68 ಅಂತ ಬಂದಿರುತ್ತೆ ಅಂಥ ಒಂದು ನಂಬರು. ಯಾಕಂದರೆ 6 ಡೇಂಜರು, 8 ಡೇಂಜರ್ ಆಗಿರುತ್ತೆ. ಆದರೆ 16, 16ನೇ ತಾರೀಕವರು, ಇವರೆಲ್ಲರಿಗೂ ಕೂಡ ಏನಾದರೂ ಒಂದು ತೊಂದರೆಗಳು ಆಗ್ತಾನೆ ಇರುತ್ತೆ. ಈ ಡೇಟಲ್ಲಿ ಹುಟ್ಟಿರೋರಿಗೂ ಕೂಡ ನೆಮ್ಮದಿ ಇರಲ್ಲ, ಯಾವುದಾದ್ರೂ ಒಂದು ತಲೆನೋವು, ಯಾವುದಾದ್ರೂ ಒಂದು ತೊಂದರೆಗಳು ಬರ್ತಾನೇ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ 8 ಅನ್ನೋದು ಇವು ಒಂದು ಡೇಂಜರ್ ನಂಬರು. ಅದರಲ್ಲಿ ಇವತ್ತು 26 ಸೇರಿಸಿದಾಗ 8 ಆಗುತ್ತೆ. ಅದರಲ್ಲಿ 2 ಎಲ್ಲೋ ಒಂದು 25% ಪಾಸಿಟಿವ್ ಇರ್ಬೋದು 26ನೇ ತಾರೀಕು ಅವ್ರಿಗೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನೋಡಿ, ಇವತ್ತು 26ನೇ ತಾರೀಕು. 26ನೇ ತಾರೀಕಲ್ಲಿ ತುಂಬ ಜನ ಹುಟ್ಟಿದ್ದಾರೆ. 26ನೇ ತಾರೀಕಲ್ಲಿ ಮದರ್ ತೆರೇಸಾ ಅವರು ಕೂಡ 26ನೇ ತಾರೀಕಲ್ಲಿ ಹುಟ್ಟಿದ್ದಾರೆ. ಇವಾಗ ಸತತವಾಗಿ ಈ 25, 26, 27 ಈ ಡೇಟಲ್ಲಿ ಯಾರು ಹುಟ್ಟುತ್ತಾರೆ, ಈ ಡೇಟಲ್ಲಿ ಹುಟ್ಟೋರೆಲ್ಲನೂ ಈ ಸ್ವಲ್ಪ ದೈವ ಭಕ್ತರು ಜಾಸ್ತಿ ಆಗಿರ್ತಾರೆ, ಅಥವಾ ಸಿಂಗಲ್ ಲೈಫ್ನ ತುಂಬ ಲೀಡ್ ಮಾಡ್ತಾ ಹೋಗ್ತಾರೆ. ಸಿಂಗಲ್ ಲೈಫ್ ಅಂತ ಅಂದರೆ ಮ್ಯಾರೇಜ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಡಿಸ್ಟರ್ಬ್ ಆಗೋದು, ಆದರೆ ಎಲ್ಲೋ ಒಂದು ಕಡೆ ಅವರ ಕೆರಿಯರು ತುಂಬ ಚೆನ್ನಾಗಿರುತ್ತೆ. ಅಥವಾ ಮಠಾಧೀಶರಾಗೋದು, ಸನ್ಯಾಸತ್ವ ತಗೊಳ್ಳೋದು, ಈ ಒಂಥರ ದೇವ್ರ ಥರ ಅವರು ಅಂತ ಹೇಳ್ಬೋದು. ಇಲ್ಲ ಒಂದು 4 ಜನಕ್ಕೆ ಇವಾಗ ಮದರ್ ತೆರೇಸಾ ಅವರು ಬಂದು 26ನೇ ತಾರೀಕು ಹುಟ್ಟಿರ್ತಾರೆ. ಸೊ ಅವರು ವರ್ಲ್ಡ್ಗೇನೆ ತಾಯಿ ಅವರು ಅಲ್ವಾ. ಆ ತಾಯಿ ಅನ್ನೋ ಸ್ಥಾನಕ್ಕೆ ಅವರು ಒಂದು ಲೆಕ್ಕಾಚಾರ ನೋಡಿದ್ರೆ, ಅವರು ಯಾರು ನೋಡಿದ್ರು ಅವ್ರನ್ನ ಮದರ್ ಅಂತಲೇ ಹೇಳ್ತಾರೆ. ಬರೀ ತೆರೇಸಾ ಅಂತ ಯಾರ ಬಾಯಲ್ಲೂ ಬರೋದಿಲ್ಲ, ಮದರ್ ತೆರೇಸಾ ಅಂತಲೇ ಹೇಳ್ತಾರೆ. ಮದರ್ ಅಂತ ಅಂದರೆ ತಾಯಿ, ಅಮ್ಮ ಅಂತ ಹೇಳ್ಬೋದು. ಹಾಗೆ ಆ ಲೋಕಕ್ಕೆ ಅಮ್ಮ ಆಗಿದ್ದಾರೆ ಅವರು. ಹಾಗಾಗಿ ಅವರು ಒಂಥರ ದೇವ್ರ ಥರ, ನಡೆದಾಡೋ ದೇವರು ಅಂತ ನಾವು ಏನು ಹೇಳ್ತೀವೋ, ಕಣ್ಣಿಂದ ಪ್ರತ್ಯಕ್ಷವಾಗಿ ನೋಡೋ ದೇವರು. ಈ ಒಂದು ಡೇಟ್ ವೈಬ್ರೇಷನ್ ಆಗಿರುತ್ತೆ. ಮತ್ತು ಮನೋರಮ್ಮ ಅವರು ಕೂಡ 26ನೇ ತಾರೀಕೆ ಹುಟ್ಟಿರ್ತಾರೆ. ಬಟ್ ಅವ್ರಿಗೂ ಕೂಡ ಫ್ಯಾಮಿಲಿ ಲೈಫ್ ಇಲ್ಲ. ಅವರು ಕೂಡ ನೋಡಿ, ಮನೋರಮ್ಮ ಅವರು ಬಿಗ್ ಆರ್ಟಿಸ್ಟ್. ಅವರು ಕೂಡ ತುಂಬ ಲೈಫಲ್ಲಿ ಡಿಸ್ಟರ್ಬ್ ಆಗಿದ್ದಾರೆ. ಡಿಸ್ಟರ್ಬ್ ಆಗಿ ಮತ್ತು ಎಲ್ಲರಿಗೂ ಇವಾಗ ಅವರು ಕೂಡ ಎಲ್ಲ ಒಂದು ಸಿನಿ ಇಂಡಸ್ಟ್ರಿಯಲ್ಲಿ ಅಮ್ಮ ಥರ ಇರ್ತಾರೆ. ಹಾಗೆ ಮತ್ತು ಇಂದಿರಾ ಗಾಂಧಿ ಮತ್ತು 26ನೇ ತಾರೀಕಲ್ಲಿ ಹುಟ್ಟಿರೋರು, 26ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಮ್ಯಾರೇಜ್ ಲೈಫು ಕೂಡ ತುಂಬ ಡಿಸ್ಟರ್ಬ್ ಆಗುತ್ತೆ. ಮ್ಯಾರೇಜ್ ಲೈಫ್ ಇರೋದಿಲ್ಲ. ಇಂದಿರಾ ಗಾಂಧಿ ಅವರು ಕೂಡ 26th ಮ್ಯಾರೇಜ್ ಆಗಿದ್ದವರು ಡೇಟ್. ಇಂದಿರಾ ಗಾಂಧಿ ಅವರ ಮ್ಯಾರೇಜ್ ಆಗಿದ್ದ ಡೇಟು 26ನೇ ತಾರೀಕು. ಸೊ 25ನೇ ತಾರೀಕು ಯಾರೆಲ್ಲ ಮದುವೆ ಆಗ್ತಾರೆ, 26ನೇ ತಾರೀಕು ಯಾರೆಲ್ಲ ಮದುವೆ ಆಗ್ತಾರೆ, ಆ ಮ್ಯಾರೇಜ್ ಡೇಟು ಇಂಪಾರ್ಟೆಂಟ್ ಆಗಿರುತ್ತೆ. ಅವರೆಲ್ಲ ಸಿಂಗಲ್ ಲೈಫ್ನ ಲೀಡ್ ಮಾಡ್ತಾ ಹೋಗ್ತಾರೆ, ಸಿಂಗಲ್ ಲೈಫ್ ಲೀಡ್ ಮಾಡ್ತಾರೆ. ಮತ್ತು ಅಚೀವ್ಮೆಂಟ್ ಜಾಸ್ತಿ ಇರುತ್ತೆ ಅವ್ರಿಗೆ. ಇಂದಿರಾ ಗಾಂಧಿ ಅವ್ರದ್ದು ಮ್ಯಾರೇಜ್ ಡೇಟು 26th ಬರುತ್ತೆ. ಬಟ್ ಅವ್ರಿಗೂ ಸಿಂಗಲ್ ಲೈಫ್ ಆಯಿತು ಬೇಗ. ಮತ್ತು ಪ್ರಕಾಶ್ ರಾಜ್ ಅವ್ರದ್ದು 26th ಮಾರ್ಚು. ಮತ್ತು ವಿಜಯ್ ರಾಘವೇಂದ್ರ ಅವ್ರದ್ದು 26ನೇ ತಾರೀಕು ಆಗಿರುತ್ತೆ. ಅವರು ಕೂಡ 26ನೇ ತಾರೀಕು ಹುಟ್ಟಿರ್ತಾರೆ. ಮತ್ತು ಚಂದನ್ ಶೆಟ್ಟಿ ಅವರ ಮ್ಯಾರೇಜ್ ಡೇಟ್ ಕೂಡ 26ನೇ ತಾರೀಕು.